ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ಬಾಯಲ್ಲಿ ನೀರು ಉರಿಸುವಂಥ ಎಣ್ಣೆಗಾಯಿ ಬದನೆಕಾಯಿ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರ್ತೈತಿ ಅಂದ್ರೆ ನಾವು ಚಪಾತಿ ಮೇಲೆ ರೊಟ್ಟಿ ಆಮೇಲೆ ಮಸಾಲೆ ಅನ್ನ ಮತ್ತು ಬಿಸಿ ಬಿಸಿ ಅನ್ನೋ ಜೊತೆಗಂತೂ ಸೂಪರಾಗಿರ್ತೈತಿ. ಇದನ್ನು ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಹಾಗೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಹಾಗೆ ಹೇಗೆ ಮಾಡಿದೆ ಅಂತ ಹೇಳಿದ್ದು ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ ನೋಡ್ರಿ. ನಾನು 4 ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬಟ್ಲಷ್ಟು ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡಿನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ. ಹಾಗೆ ಒಂದು ಅರ್ಧದಷ್ಟು ನಾನು ಈರುಳ್ಳಿ ತೊಗೊಂಡಿಲ್ಲ. ಜಾಸ್ತಿ ಈರುಳ್ಳಿ ನಾನು ಮಸಾಲೆಗೆ ಹಾಕೋಂಗಿಲ್ಲ, ಹಾಗಾಗಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿನಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತು ಕೊಬ್ಬರಿ. ಇದನ್ನ ಮೂರು ನಾನು ಫಸ್ಟಿಗೆ ಹಾಕಿ ರುಬ್ಕೊತೀನಿ, ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣಗತ್ತೆ ಅಂತ ಹೇಳಂದು. ಆಮೇಲೆ 2 ಸಣ್ಣದ ಟೊಮೆಟೊ ಹಣ್ಣು, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಮತ್ತು ಇಲ್ಲಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಹಾಗೆ ಒಂದು 2 ಸ್ಪೂನಷ್ಟು ಖಾರ ಹಾಕ್ಕೊಂಡಿನಿ. ಮತ್ತು ನಾನು ಮಟನ್ ಮಸಾಲೆ ಪೌಡ್ರ್ ನಾವು ಮನೇಲಿ ಮಾಡಿಟ್ಟಿರ್ತೀವಲ್ಲ, ಅದನ್ನು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ನಾನು ರುಬ್ಕೊತೀನಿ. ನಾನಿಲ್ಲಿ ಶುಂಠಿ ನೆನಪು ಹಾರಿದ್ದೆ ಫ್ರೆಂಡ್ಸ್, ಆಮೇಲೆ ನಾನು ನೆನಪು ಮಾಡಿಕೊಂಡು ಇದರಲ್ಲೇ ಶುಂಠಿ ಹಾಕ್ಕೊಂಡು ನೋಡ್ರಿ 1 ಇಂಚಷ್ಟು ನಾನಿಲ್ಲಿ ಶುಂಠಿ ತೊಗೊಂಡಿನಿ. ಇದರಲ್ಲಿ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ನೋಡ್ರಿ, ಈ ರೀತಿ ಪೂರ್ತಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ರೀತಿ ನೀವು ರುಬ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ಪಲ್ಯ. ಈಗ ನಾನು ಇಲ್ಲಿ ನೋಡ್ರಿ ಒಂದು ಪಾತ್ರೆಗೆ ಉಪ್ಪು ಹಾಕಿ ನೀರು ಹಾಕಿಟ್ಕೊಂಡಿನಿ. ಅಂದ್ರೆ ಬದ್ನೆಕಾಯಿ ನಾವು ಹೆಚ್ಚು ಹಾಕಿದಾಗ ಕಪ್ಪಾಗ್ತಾವಲ್ಲ, ಉಪ್ಪು ಹಾಕಿಟ್ಕೊಂಡ್ರೆ ನಮಗೆ ಇದು ಕಪ್ಪಾಗಂಗಿಲ್ಲ. ಆಮೇಲೆ ಈ ಮಸಾಲೆ ನೀವು ಆಲೂಗಡ್ಡಿನೂ ಹಾಕ್ಕೋಬೋದು ಫ್ರೆಂಡ್ಸ್. ಇದು ಬಟಾಟೆ ರಸ ಅಂತ ಮಾಡ್ತೀವಿ ನಾವು, ಇದೇ ಸೇಮ್ ಮೆಥಡಾಗಿ ಮಾಡ್ತೀವಿ, ಭಾಳನೇ ಚೆನ್ನಾಗಿ ಬರ್ತೈತಿ. ಆಮೇಲೆ ಈ ಬದ್ನೆಕಾಯಿ ಜೊತೆಗೆ ನೀವು ಆಲೂಗಡ್ಡೆನೂ ನೀವು ಹೆಚ್ಚು ಹಾಕ್ಕೋಬೋದು, ಭಾಳನೇ ಟೇಸ್ಟಾಗಿ ಬರ್ತೈತಿ. ಇಲ್ಲಿ ನೋಡ್ರಿ, ಈ ರೀತಿ ನಾವು ಬದ್ನೆಕಾಯಿ ಒಳಗೆ ಹುಳ ಇರ್ತಾವಲ್ಲ, ಹಂಗಾಗಿ ಒಂದು ಸ್ವಲ್ಪ ನೋಡಿ ಈ ರೀತಿ ಹೆಚ್ಚಿ ನಾವು ಹಾಕ್ಕೋಬೇಕಾಕತಿ. ಈ ನಮ್ಮ ಬದ್ನೆಕಾಯಿ ಒಳಗಂತೂ ಒಂದು ಹುಳ ಇರಲಿಲ್ಲ, ಹಂಗಾಗಿ ನನಗೇನು ಟೆನ್ಷನ್ ಇರಲಿಲ್ಲ, ಚೆನ್ನಾಗೇ ಇದ್ದವು. ಹಂಗಾಗಿ ಹೆಚ್ಚಿ ಹಾಕ್ಕೊಂಡಿನಿ. ಇಲ್ಲಿ ನೋಡ್ರಿ, ಒಂದರಲ್ಲಿ 2 ಭಾಗನೂ ಮಾಡಿ ಹಾಕೋಬೋದು ನಾವು. ಮತ್ತು ನಡುಕೂ ನಾವು ಅಡ್ಡನೂ ನಾವು ಸೀಳ್ಕೊಂಡು ಈ ರೀತಿ ಉದ್ದದಕ್ಕೆ ಸೀಳ್ಕೊಂಡು ಅದರೊಳಗೆ ಮಸಾಲೆ ತುಂಬಕ್ಕೆ ನಾವು ಹೆಚ್ಚಿ ಹಾಕ್ಕೊಂಡು ನಾವು ಪಲ್ಯ ಮಾಡ್ಕೋಬೋದು. ಇಷ್ಟಂತ ನಾನು ಹೆಚ್ಚಿಟ್ಕೊಂಡಿನಿ. ಈಗ ಇವನ್ನೊಂದು ಸರ್ತಿ ನಾನು ನೀರಾಗ ತೊಳ್ಕೊಂಡು ಬರ್ತೀನಿ, ತೊಳೆದಿಟ್ಕೊತೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಒಂದು 3.5 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಅಂದ್ರೆ ಎಣ್ಣೆಗಾಯಿಗಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಲ್ಲ, ಹಾಗಾಗಿ. ಆಮೇಲೆ ಸ್ವಲ್ಪನೇ ಎಣ್ಣೆ ಬಿಸಿ ಆದಾಗ ನೀವು ಒಂದು ಸ್ವಲ್ಪ ಇದಕ್ಕೆ ಖಾರ ಹಾಕೋಬೇಕು. ಅಂದ್ರೆ ಮೇಲೆ ಎಣ್ಣೆ ಮೇಲೆ ಖಾರ ಕೆಂಪಗೆ ತೇಲ್ ಬರುತ್ತಲ್ಲ, ಭಾಳನೇ ಚೆನ್ನಾಗಿ ಕಾಣಿಸ್ತದೆ ಪಲ್ಯ, ಆಮೇಲೆ ರುಚಿನೂ ಕೊಡ್ತೈತಿ. ಈಗ ಆಮೇಲೆ ಜಾಸ್ತಿ ಎಣ್ಣೆ ಕಾದ ಮೇಲೆ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ. ಕಾದ ಮೇಲೆ ಹಾಕ್ಕೊಂಡ್ರೆ ಖಾರ ಹೊತ್ತಿಬಿಟ್ರೆ ಚೆನ್ನಾಗಿ ಕಾಣಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಬಿಚ್ಚಿಗಾದ್ಮೇಲೆ ನಾವು ಖಾರ ಹಾಕ್ಕೊಂಡು, ಈಗ ನೋಡ್ರಿ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಈ ರೀತಿ ಮಸಾಲೆನ ಚೆನ್ನಾಗಿ ಎಲ್ಲೆಲ್ಲಿ ನಾವು ಸೀಳ್ಕೊಂಡಿರ್ತೀವಿ ಅಲ್ಲೆಲ್ಲ ಚೆನ್ನಾಗಿ ಮಸಾಲೆ ಹೋಗಂಗೆ ನಾವು ತುಂಬಬೇಕಾದ್ರಾಗ ತುಂಬಿ ನಾವು ಎಣ್ಣೆಯೊಳಗೆ ಹಾಕಬೇಕು. ನೋಡ್ರಿ, ಈ ರೀತಿ ಎಣ್ಣೆಗೆ ನಾನು ಹಾಕ್ಕೊಂಡು ಇದನ್ನ ಮೇಲೆ ಮಸಾಲೆ ಹಾಕಿ ನಾವು ಪೂರ್ತಿಯಾಗಿ ಮಸಾಲೆ ಹಾಕಿ ನಾನು ಯಾವುದೇ ರೀತಿಯಲ್ಲಿ ನೀರು ಹಾಕಕ್ಕೆ ಹೋಗಿಲ್ಲ. ಹಾಗೆ ಇದನ್ನು ಮಸಾಲೆ ಹಾಕಿ ನೋಡ್ರಿ ಮುಚ್ಚಿದ್ದೆ. ನಾನು ಒಂದು 2 ನಿಮಿಷ ಮುಚ್ಚಿ ಈ ರೀತಿ ಬೇಯಿಸ್ಕೊಂಡಿನಿ. ಸ್ವಲ್ಪ ಒಂದೆರಡು ನಿಮಿಷ ನಾವು ನೀರು ಹಾಕದೇನೆ ಬರೀ ಮಸಾಲೆ ಹಾಕಿ ನಾವು 2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡು, ನಂತರ ನಾನು ಮಿಕ್ಸಿ ಒಳಗೇನು ಮಸಾಲೆ ಇತ್ತಲ್ಲ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿನಿ. ಬದ್ನೆಕಾಯಿಗೆ ನಮಗೆ ಎಷ್ಟು ಬೇಕಷ್ಟು ನಾವಿಲ್ಲಿ ನೀರು ಹಾಕ್ಕೋಬೋದು. ಅಂದ್ರೆ ತೀರಾ ನೀರು ಹಾಕಿದರೆ ನಮಗೆ ಸಾರಾದಂಗೆ ಆಗ್ಬಿಡ್ತೈತಿ. ಒಂದು ಸ್ವಲ್ಪ ಗಟ್ಟಿನೇ ಇದ್ರೆ ಚೆನ್ನಾಗಿರ್ತೈತಿ, ಹಾಗಾಗಿ ಸ್ವಲ್ಪ ನಾನಿಲ್ಲೇ ಗಟ್ಟಿನ ಮಾಡ್ಕೊಂಡಿನಿ. ಇದು ಚಪಾತಿ ಜೊತೆಗೆ ಅನ್ನ, ಆಮೇಲೆ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗಂತೂ ಭಾಳನೇ ಚೆನ್ನಾಗಿರ್ತೈತಿ. ನೋಡ್ರಿ, ನಮ್ಮ ಬದ್ನಿಕಾಯಿ ಪಲ್ಯ ಬೆಂದಾಗೈತಾಗಲೇ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ. ನೀವು ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವ ರೀತಿ ಮಾಡಿದ್ನೋ ಅದೇ ರೀತಿಯಲ್ಲಿ ನೀವು ಈ ರೆಸಿಪಿನ ಮಾಡಿರಿ, ಭಾಳನೇ ಚೆನ್ನಾಗಿ ಬರ್ತೈತಿ, ಅಷ್ಟೇ ಟೇಸ್ಟಾಗಿ ಬರ್ತೈತಿ. ನೋಡ್ರಿ, ಬಿಸಿ ಬಿಸಿ ರೊಟ್ಟಿ, ಬೆಳ್ಳುಳ್ಳಿ ಚಟ್ನಿ ಮತ್ತು ಎಣ್ಣೆಗಾಯಿ ಆಮೇಲೆ ಬೇಳೆ ಸಾರು ಊಟಕ್ಕೆ ರೆಡಿ ಆಗೈತಿ. ರುಚಿಯಾಗಿರುವಂಥ ಚಪಾತಿ ಮತ್ತು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ರೆಸಿಪಿನೂ ನಿಮಗೆ ಇಷ್ಟ ಆಗುತ್ತೆ, ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿರಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.